ಬರ್ಲ ಅಂಕಲ್ ನನಗೆ ಬರೆದಂತ ಬರ್ಲ ಅಂಕಲ್ ಚಾಲೋ ಮಾಡಿದ್ರು ಗಾಡಿ. ಲೆಟ್ಸ್ ಗೋ. ಇನ್ನೊಂದ್ಸಲ ಕೊಡ. ಹಾಂ ಬಂದು ಒಂದು 10 ನಿಮಿಷ ನಿಂದ್ರು ಬ್ರೋ. ಕೊಡಿಲ್ಲ ನಂಗೆ ಕೂಡ ನೀನೇ ಕಾಣಿಸಲ್ಲ ನಂಗೆ. ಶೇಷ ಒಂದು ಸಾಂಗ್ ಹಾಡೋಣ. ಹಾಂ ಮ್ಯೂಸಿಕ್ ನಾಷ್ಟ ಮಾಡ್ದಾಗ ಎನರ್ಜಿ ಇಲ್ಲ. ಇದು ಬೇಕೋಯ್ತು ಹಾಂ ಬಿಜಾಪುರದಾಗ ಗೋಲ್ ಮಾಡ್ಬಿಟ್ಟು ಏನೂ ತೋರಿಸೋದಾಗೋದಿಲ್ಲ. ಮಸೀದಿ ಎಲ್ಲ ಮಸೀದಿ ನೋಡಕ್ಕೆ ಬರ್ತೇನಲ್ಲ, ಮಸ್ತ್ ಇರುತ್ತಲ್ಲ ಮಸೀದಿಗಳು ನೋಡ್ಬೇಕು. ಲಾಸ್ಟಿಗೆ ಅಲ್ಲೇ ಹೋಗೋದಿರುತ್ತೆ. ಮಾತಾಡ್ತಿದ್ರು ಮಾತಾಡಿಲ್ಲ ಅಂದ್ರೆ ಗಪ್ ಅಂದ್ರೆ ಪಿಜ್ಜಾಗಳು ಅಂದ್ರೆ ಏನು ತಿಳ್ಕೊಂಡು ಮುಂದಿನ ಫ್ಯೂಚರ್ ಮಕ್ಕಳು ಅವರು ಅಂದ್ರ ನಮಗೆ ಫ್ಯೂಚರ್ ಹೆಂಗೆ ಐತೆ ಅಂತ ಹೇಳ್ಕೊಟ್ಟವ್ರ ಅವ್ರ ಅಜ್ಜಗಳ. ಯಾರು ಯಾ ಮ್ಯಾನ್ ಹುಮನ್ ಬೀಯಿಂಗ್ ಬ್ರೋ. ವುಮನ್ ಅಲ್ಲ ಹ್ಯೂಮನ್ ಬೀಯಿಂಗ್. ನಾಷ್ಟ ಮೇಲೆ ಹೋಗ್ಬಿಡೋಣ ಮೇಲೆ. ಎಲ್ಲಿ ಹೋಯ್ತಿರೋ ವೈರಿ ಅಂಕಲ್ ಫಸ್ಟ್ ಹೋಗ್ಬೇಕಂತ ಇಲ್ಲಿ ಚೆನ್ನಾಗಿದೆ. ನೋಡಿ ಚೆನ್ನಾಗಿತ್ತು ವಿಜಯ. ವಿಜಯ ಏನು ಮಾಡತ್ತೆ? ಅದೇ ಮಾತಾಡೋದು ಸ್ವಲ್ಪ ಹೆಂಗಿರ್ಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಬೆಳೆಸೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್. ನಾಷ್ಟ ಮಾಡಿದಾಗ ಬರ್ತಾವ ಅಷ್ಟು ತರ ನಾಷ್ಟ ಮಾಡಲ್ಲ ಬಾ ಅಂದ್ರೆ ಎಲ್ಲಿ ಬರ್ತಾವ ಬಸ್ವ. ನೀನು ನನ್ನ ಕಂಡಾಗ ಎಣ್ಣೆ ಹಾಕೊಂಡು ಬಂದೇನು? ಎಣ್ಣೆ ಹಾಕೊಂಡಿಲ್ಲ, ಎಣ್ಣೆ ಹಾಕೊಂಡ್ರೆ ಸರಿ ಕುಡ್ದ ಸೊಲ್ಯೂಷನ್ ಏನು ಗೊತ್ತಾನೆ. ನಾಷ್ಟ ಮಾಡಿ ಹಾಕ್ರಿ ಎಲ್ಲಿ ಹಾಕ್ತೀರಿ ಎಲ್ಲಿ ಹಾಕ್ತೀರಿ ಹಾಕ್ರಿ ನಡೀತೈತೆ ನಂಗೆ. ಅಲ್ಲೇ ಬ್ಯಾಗ್ ಇಟ್ಕೊಂಡು ನಡೀತೈತೆ ಹೇಳುವಪ್ಪ. ನೀ ಅಲ್ಲಿ ಜೀವನದಾಗ ಎಲ್ಲ ಕಡೆ ಹಿಂದಿದ್ದೀನಿ ನಾನು. ಇನ್ನೊಂದ್ಸಲ ಜಾಸ್ತಿ ರೊಕ್ಕ ತೊಗೊಂಬರೋಮು, ಎಲ್ಲ ಮಸ್ತಾಗಿ ಎಂಜಾಯ್ಮೆಂಟ್ ಮಾಡೋಣ. ಮುಳ್ಳಯ್ಯನ ಗುಡ್ಡದ ಮ್ಯಾಗೆ ಸ್ಟೇ ಮಾಡೋಮ ಅನ್ನೋ ದಿವಸ. ಒಂದಿನ ಕಳೆಯಲ್ಲ ಸಾಕು. ಇಲ್ಲ ಒಂದು ಸುಂಟ್ರ ಗಾಳಿ ಬರ್ತಂದ್ರೆ ಆಯ್ತು ಎತ್ಕೊಂಡು ಹೋಗ್ಬಿಟ್ಟಿರ್ತೇನೆ. ನಾನು ಕಳಿಬೇಕಲಿ ಅಪ್ಪ, ಮಸ್ತ್ ಇರುತ್ತೆ ಕಳಿಬೇಕು. ನನಗಂತೂ ಫುಲ್ ಎಂಜಾಯ್ ಮಾಡಿದೆ. ಹೊಟ್ಟೆನ ಕಳಿಯೋದು ಬರೋದು ಹೊರಗೆ. ಅವಾಗ ಕಿಲೋಮೀಟ್ರ್ ಅವಾಗೆಲ್ಲ ನಿಮ್ಮದೇ ಒಂದು ಕಡೆ ಎಲ್ಲ ಸಿಂಗಲ್ ರೋಡ್, ಸಣ್ಣ ರೋಡ್ಗಳೆಲ್ಲ ರಾತ್ರಿ ಎಲ್ಲ ಕೆಲವು ಜಾಗದಲ್ಲಿ ಬಿಡ್ತಾ ಇರಲಿಲ್ಲ. ಕಡೆ ಅಂತೂ ಸಿಕ್ಕಾಬಟ್ಟೆ ಕಳ್ರ ಅಂಕಲ್. ಎಲ್ಲಿ ಅವಾಗ ಏನು ಮಾಡ್ತಾರಂತ ಗೊತ್ತೇ ಆಗೋದಿಲ್ಲ. ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಗಡ್ಡ ಹಾಕಿ ಇದು ಮಾಡೋರು, ಅದಕ್ಕೆ ನೈಟ್ ಟೈಮಲ್ಲಿ ಬಿಡ್ತಾ ಇರಲಿಲ್ಲ. 2-3 ಗಾಡಿ ಒಟ್ಟು ಮಾಡಿ ಬಿಡೋದು ನಮ್ಮ ಕಡೆ. ಎಲ್ಲಿ ರೋಡ್ ಇದಿದೆ ಮೋಸ ಇದೆ ಅಲ್ಲೆಲ್ಲ 3-4 ಗಾಡಿ ಒಂದು ಮಾಡಿ ಬಿಡೋರು ಅವಾಗ. ಈಗೆಲ್ಲ ಒಂದಿಲ್ಲ ಗೋವಿಲ್ಲ ಹೊಡೆದಾಕ್ಬಿಡ್ತಾರೆ. ಈಗ ಅವನು ಕಳ್ಳರು ಗಲಾಟೆ ರೋಡಲ್ಲ ಹೈವೇ ಅದು ಅಡ್ಡ ಹಾಕಿರ ಅವನು ಮೊದ್ಲೇನು ಹಿಡ್ದೈತೆ ಏನಂಕಲ್ಲ ಅದು ಗುಹೆ. ಮೊದಲಿನ ಈಗಿನ ಕಾಲದಲ್ಲ ಅದು ಹಳೆ ಕಾಲದ ಅಂದ್ರೆ ದತ್ತಾತ್ರೇಯ ಬಂದಷ್ಟೇ ಅದು ಅಲ್ಲೇ ತಪಸ್ಸೆ ಆಗಿದೆ. ನೀವು ಹೋಗಿದ್ದು ಅದೇ ಮಳೆ ನೀರು ನೋಡಿ ಅಲ್ಲಿ ಕಾಣುತ್ತೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಎತ್ತರವಾದ ಸ್ಥಳ 6000 ಚಿಲ್ಲರೆ ಹೈಟಲ್ಲಿ ಇರೋದು. ಆ ಕಡೆಯಿಂದ ನೋಡಿದ್ರೆ ಅದೇ ಹೈಟ್ ಕಾಣೋದು. ಸೆಕೆಂಡ್ ಇದು ಮಸ್ತ್ ಐತೆ ಅಂಕಲ್, ಮಸ್ತ್ ಎಂಜಾಯ್ ಮಾಡಿದ್ವಿ. ಇನ್ನೊಂದ್ಸಲ ಬರ್ತೀನಿ ಅಂಕಲ್ ಇಲ್ಲಿ. ಬನ್ನಿ ಮಳೆಗಾಲದಲ್ಲಿ ಬನ್ನಿ, ಫ್ಯಾಮಿಲಿ ಜೊತೆ ಬರ್ತೇನೆ. ಮಸ್ತ್ ಮಳೆ ಫ್ಯಾಮಿಲಿ ಜೊತೆ ಬಂದಾಗ ಮಂಜು ಇದ್ದಾಗ ಬಂದರೆ ಸ್ವಲ್ಪ ಫಾಗೆಲ್ಲ ಸಿಗುತ್ತೆ.
ನಿಮಗೆ ಬೆಳಗ್ಗೆ ಫಾಗ್ ಸಿಕ್ತಲ್ಲ ಮೇಲೆ. ಹಾಂ ಫಾಗ್ ಇತ್ತು. ತಂಡ ಸತ್ವೆ ಅಂಕಲ್ ನಾವು. ಹಾಂ ತಂಡ ಸಿಕ್ಕಾಪಟ್ಟೆ ಇತ್ತು. ಹಾಂ ಅದೇ ಹೇಳಿದೆ ಮೇಲೆ ಲೈಟ್ ಅಲ್ಲ. ಕಣ್ಣೆಲ್ಲ ಕೆಂಪಾಗಿ ಎಲ್ಲ ವೈಟ್ ಆಗಿಬಿಟ್ಟಿವಿ ನಾವು.